ಶುಭೋದಯ ಎಲ್ರಿಗೂ. ನಾನಿವತ್ತು ಮಧುರೆಯಲ್ಲಿದ್ದೀನಿ. ಮಧುರೆ ದೇವಿ ದರ್ಶನ ಆದಮೇಲೆ ನಾವು ಹೊರಟಿದ್ದು ರಾಮೇಶ್ವರಂ ಕಡೆಗೆ. ರಾಮೇಶ್ವರಂ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದೀವಿ. ಅದು ಹಿಡನ್ ಜಮ್ ಅಂತಲೇ ಅನ್ಬೋದು. ಈ ಪ್ಲೇಸ್ ರಾಮೇಶ್ವರಂ ಬ್ರಿಡ್ಜ್ ಏನಿದೆಯಲ್ಲ ಅದ್ರ ಹಿಂದ್ಗಡೆ ಸಿಗತ್ತೆ. ಅಲ್ಲಿಗೆ ಹೋಗ್ಬೇಕಂತಂದ್ರೆ ಮಧುರೆಯಿಂದ ಡೈರೆಕ್ಟ್ ಬಸ್ ಸಿಗತ್ತೆ. ಆ ಪ್ಲೇಸ್ ಹೆಸರು ಬಂದ್ಬಿಟ್ಟು ಮಂಟಪಂ ಕ್ಯಾಂಪ್ ಅಂತ. ನೀವು ಬಸ್ ಅವ್ರಿಗೆ ಹೇಳಿದ್ರೆ ಅಫ್ಕೋರ್ಸ್ ಅವ್ರು ಅಲ್ಲಿ ಸ್ಟಾಪ್ ಮಾಡ್ತಾರೆ. ನಿಮಗೆ ಸಮುದ್ರ ಪಕ್ಕಕ್ಕೇ ನಿಮಗೆ ರೆಸಾರ್ಟ್ ಸಿಗತ್ತೆ. ಸೊ ಪ್ರೀ ಬುಕ್ ಮಾಡ್ಕೊಂಡ್ಬಂದರೆ ಇಟ್ ವಿಲ್ ಬಿ ಬೆಸ್ಟ್. ಸೊ ಮಂಟಪಂ ಕ್ಯಾಂಪಲ್ಲಿ ನೀವು ಇಳ್ಕೊಂಡ್ಮೇಲೆ ಆಟೋನೇ ನಿಮ್ಗೆ ಆಪ್ಷನಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ. ಸೊ ತುಂಬ ಒಂದು ಚಿಕ್ಕ ಊರು ಥರ ಇದೆ. ಸೊ ಅಲ್ಲಿಂದ ನೀವು ಆಟೋ ತೊಗೊಂಡು ನೀವು ರೆಸಾರ್ಟ್ ಯಾವ್ದು ಚೂಸ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಹೋಗಬೇಕಾಗತ್ತೆ. ಇಟ್ ವಿಲ್ ಬಿ 100 to 150 rupees ಚಾರ್ಜ್ ಮಾಡ್ತಾರೆ. ನಾನು ಪ್ರೀ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಸೊ ಚೆಕ್-ಇನ್ನ ಮಾಡಿ ಅಲ್ಲಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದೆ. ಇಲ್ಲಿ ರೂಮ್ ಯಾವ ಥರ ಇತ್ತಂತಂದರೆ ಒಂದು ಕ್ಯಾರಿಟಿ ವ್ಯಾನ್ ಥರ ಇರುತ್ತಲ್ಲ ಆ ಥರ ಕ್ಯಾಂಟೀನ್ ಥರ ಇತ್ತು. ಚಿಕ್ಕದಾಗಿತ್ತು, ಬಟ್ ಇಟ್ ವಾಸ್ ವೆರಿ ಬೆಸ್ಟ್ ಟು ಸ್ಟೇ ಇದೆ. ಅದಾದಮೇಲೆ ಸಮುದ್ರ ಇತ್ತು. ಅಫ್ಕೋರ್ಸ್ ಅಲ್ಲಿ ಹೋಗಲೇಬೇಕು. ಅಲ್ಲಿಂದ ಹೋಗಿ ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸಮುದ್ರ ಕಡೆ ಹೋದೆ. ಯಾರೂ ಇದ್ದಿರಲಿಲ್ಲ. ತುಂಬ ಪೀಸಾಗಿ ಸಮಾಧಾನವಾಗಿ ಇತ್ತಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪ್ಲೇಸ್ ಇತ್ತು. ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸೊ ಏನೂ ಮಾಡೋಕ್ಕಾಗಲಿಲ್ಲ ಅವತ್ತಿನ ದಿನ. ಅಗೇನ್ ವಿ ಹ್ಯಾಡ್ ಒನ್ ಮೋರ್ ಡೇ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂತಂತಂದರೆ ಒಂದಿನ ಎಕ್ಸ್ಟ್ರಾ ಬುಕ್ಕಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇನ್ ಕೇಸ್ ಒಂದಿನ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರು ನೆಕ್ಸ್ಟ್ ಡೇ ಐ ಕ್ಯಾನ್ ಡೂ ದ್ಯಾಟ್. ಪ್ಲೇಸ್ ಮಾತ್ರ ಹೇಳಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ಗ್ರೀನರಿ, ಸೈಡ್ಗೆ ಬೀಚು. ಅಫ್ಕೋರ್ಸ್ ಇಟ್ ವಾಸ್ ವೆರಿ ಬೆಸ್ಟ್ ಮೂಮೆಂಟ್ ಟು ಸ್ಟೇ ದೇರ್. ಆದಮೇಲೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಒಂದು ಸ್ವಲ್ಪ ಶೂಟ್ನ ಮಾಡಿಕೊಂಡು ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ಗೆ. ಬಫೆಟ್ ಬ್ರೇಕ್ಫಾಸ್ಟ್ ಇದ್ದಿದ್ದರಿಂದ ವಿ ಹ್ಯಾಡ್ ವೆರಿ ಬೆಸ್ಟ್ ಬ್ರೇಕ್ಫಾಸ್ಟ್ ದೇರ್. ಸೊ ಅದಾದಮೇಲೆ ನಾವು ಹೊರಟಿದ್ದು ರಾಮೇಶ್ವರಂ ಕಡೆಗೆ. ಸೊ ರಾಮೇಶ್ವರಂಗೆ ಹೋಗೋಕ್ಕೆ ನಾವು ಬಂದಿದ್ದು ಮಂಟಪಂ ಕ್ಯಾಂಪ್ಗೆ. ಸೊ ಇಲ್ಲಿಂದಾನೇ ನಿಮಗೆ ಬಸ್ಸಸ್ ಸಿಗತ್ತೆ. ದಿಸ್ ಈಸ್ ಮಂಟಪಂ ಬಸ್ ಸ್ಟ್ಯಾಂಡ್. ಸೊ ಅಲ್ಲಿಂದ ನಾವು ಬಸ್ಸಲ್ಲಿನೇ ಟ್ರಾವೆಲ್ ಮಾಡಬೇಕು ಅಂತ ಚೂಸ್ ಮಾಡ್ಕೊಂಡಿದ್ವಿ. ಸೊ ಬಸ್ಸಿಗೆ ವೇಟ್ ಮಾಡ್ತಿದ್ವಿ. ಅಲ್ಲಿರೋ ಲೋಕಲ್ ಪೀಪಲ್ಸಿಗೆ ಕೇಳಿದಾಗ ಅವರು ಡೈರೆಕ್ಟ್ ಬಸ್ 10 to 15 minutes ನಿಮಗೆ ಸಿಗತ್ತೆ ಅಂತ ಹೇಳಿದರು. ಹೋದ್ಮೇಲೆ ಏನಂತಂತಂದರೆ ಸ್ಟೇನ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ಸಿಗತ್ತೆ ನಿಮಗೆ, ಬಟ್ ತುಂಬ ಕಷ್ಟ ಆಗುತ್ತೆ ಹುಡ್ಕೋಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ ಮುಂಚೆ ಮಾಡ್ಕೊಂಡೋದ್ರೆ ಇಟ್ ವಿಲ್ ಬಿ ಬೆಸ್ಟ್. ಅಲ್ಲಿ ಹೋಗಿ ಚೆಕ್-ಇನ್ನ ಮಾಡಿ ನಾವು ಹೊರಟಿದ್ದು ಧನುಷ್ಕೋಡಿ ಕಡೆಗೆ. ಧನುಷ್ಕೋಡಿಗೆ ಹೋಗ್ಬೇಕಂತಂದರೆ 6 o'clock ಲಾಸ್ಟ್ ಬಸ್ಸಸ್ ನಿಮ್ಗೆ ಅವೈಲೇಬಲ್ ಇರೋದು. ಅದಾದಮೇಲೆ ಯಾವುದೂ ಬಸ್ಸಸ್ ನಿಮಗೆ ಸಿಗಲ್ಲ. ಸೊ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ಒಂದು ಬೈಕ್ನ ರೆಂಟ್ ಮಾಡ್ಕೊಂಡ್ವಿ. ಅಲ್ಲಿ ಲೀಗಲಿ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ನಾಟ್ ಅವೈಲೇಬಲ್ ದ್ಯಾಟ್ ಮೂಮೆಂಟ್. 700-800 ಅಷ್ಟೊತ್ತು ಇರುತ್ತೆ, ಬಟ್ ಅಷ್ಟು ಈಸಿಯಾಗಿ ಸಿಗಲ್ಲ ನಿಮಗೆ. ಸೊ ಅದನ್ನು ಹುಡುಕಿ ನಾವು ತೊಗೊಂಡು ಹೋಗೋ ಅಷ್ಟೊತ್ತಿಗೆ ಇಟ್ ವಿಲ್ ಬಿ 4-5 o'clock ಆಗಿತ್ತು. ಅದಾದಮೇಲೆ ಧನುಷ್ಕೋಡಿಗೆ ಹೋಗಿ ಅಲ್ಲಿ ಪ್ಲೇಸ್ನ ನೋಡಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಅಷ್ಟು ಕ್ರೌಡಲ್ಲಿ ಶೂಟ್ ಮಾಡೋದು ಕಷ್ಟ. ಸೊ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಸೊ ಪ್ಲೇಸ್ ನೀವು ಹೋಗೋಕ್ಕಿಂತ ಮುಂಚೆ ವಿಂಡ್ ಪ್ರೆಷರ್ ತುಂಬ ಅಂದರೆ ತುಂಬ ಇರುತ್ತೆ. ನನಗೆ ಸಡನ್ನಾಗಿ ಇಯರ್ ಪೇನ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಏನಾದರೂ ನಿಮ್ಮ ಜೊತೆಗೆ ತೊಗೊಂಡು ಹೋಗಿ, ಯಾಕಂದರೆ ತುಂಬ 2 ಸೈಡಿಂದ ವಿಂಡ್ ಪ್ರೆಷರ್ ಬರುತ್ತೆ. ಸೊ ಅದಾದಮೇಲೆ ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ದರ್ಶನಕ್ಕೆ ಹೋಗಬೇಕಿತ್ತು. ಸೊ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ 2 ಪ್ರೊಸೆಸ್ನ ನಾವು ಮಾಡಬೇಕಾಗತ್ತೆ. ಅದೇನಂತಂದರೆ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ನಾವು 22 ಕುಂಡಗಳಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು. ಇಟ್ ಆಪ್ಷನಲ್, ಬಟ್ ಇದು ಪ್ರೊಸೆಸ್ ಅಂತ ಅಲ್ಲಿಂದ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಮುಂಚೆ 5 ಗಂಟೆಗೆ ಹೋಗಿದ್ವಿ ಅಗ್ನಿ ತೀರ್ಥಕ್ಕೆ ಸ್ನಾನ ಮಾಡಬೇಕು ಅಂತೇಳಿ. ಬಟ್ ಮಳೆ ಅಂತಂದರೆ ತುಂಬ ಮಳೆ ಇತ್ತು. ನಮ್ಗೆ ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ, ಏನೋ ಭೂಮಿನೇ ಮುಳುಗತ್ತೇನೋ ಆ ಲೆವೆಲಿಗೆ ಮಳೆ ಇತ್ತು. ಸೊ ಅಂದ್ರೂ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ಇಟ್ ವಾಸ್ ವೆರಿ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಅಲ್ಲಿ ಡುಬ್ಕಿನ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು 22 ತೀರ್ಥಕುಂಡಕ್ಕೆ ಸ್ನಾನಕ್ಕೆ. ಅದಕ್ಕೂ ನೀವು 25 rupees ಪೇ ಮಾಡಿ ಟಿಕೆಟ್ನ ಬೈ ಮಾಡಬೇಕು. ಸೊ ಅದಾದಮೇಲೆ ಎಲ್ಲ ಕಡೆಯಿಂದ ಪ್ರತಿಯೊಂದು ಪ್ಲೇಸಿಗೆ ಹೋಗಿ ಅವರು ನೀರು ಹಾಕ್ತಾರೆ. ಸೊ ಅದು ಸ್ನಾನ ಮಾಡಿಕೊಂಡು ನೀವು ದರ್ಶನಕ್ಕೆ ಹೋಗಬೇಕಾಗತ್ತೆ. ಸೊ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಗೆ 7-7:30 ಆಗಿತ್ತು. ಅದಾದಮೇಲೆ ನಾವು ರೆಡಿಯಾಗಿ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ವಾಸ್ ವೆರಿ ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಆರ್ಕಿಟೆಕ್ಚರ್ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಇನ್ನೂ ತುಂಬ ಪ್ಲೇಸಸ್ ಇತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಅಬ್ದುಲ್ ಕಲಾಂ ಅವರ ಮನೆಗೆ. ಸೊ ಅವ್ರ ಮನೆನ ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ. ಅದು ಪ್ಲೇಸ್ ನೋಡೋ ಥರ ಇದೆ. ಸೊ ಅವ್ರು ಯೂಸ್ ಮಾಡಿದ ವಸ್ತು ಆಗಲಿ, ಅವರು ಓದ್ತಿದ್ದ ಪುಸ್ತಕ, ಅವ್ರ ಬಗ್ಗೆ ಎಲ್ಲನೂ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಅಗೇನ್ ನಾವು ಹೊರಟಿದ್ದು ಬ್ರಿಡ್ಜ್ ಕಡೆಗೆ. ಆ ಬ್ರಿಡ್ಜ್ ಹೆಸರು ಪಂಬಂ ಅಂತ. ಸೊ ಆ ಬ್ರಿಡ್ಜು ಒಂದು ಐಲ್ಯಾಂಡ್ನ ಕನೆಕ್ಟ್ ಮಾಡುತ್ತೆ. ಐಲ್ಯಾಂಡ್ ಅಂತಂತಂದರೆ ರಾಮೇಶ್ವರಂ ಹಾಗೆ ಮಧುರೈನ ಕನೆಕ್ಟ್ ಮಾಡುತ್ತೆ ಈ ಬ್ರಿಡ್ಜ್. ತುಂಬ ಲೆಂದಿ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸೊ ಆ ಬ್ರಿಡ್ಜ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು
ಸೀತಾಕುಂಡ ಕಡೆಗೆ. ಸೀತಾಕುಂಡದ ಕತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಶ್ರೀರಾಮ ಅವರು ಸೀತೆಗೋಸ್ಕರ ಸಮುದ್ರ ಮಧ್ಯನೇ ಸಿಹಿ ನೀರಿಗೋಸ್ಕರ ಒಂದು ಕುಂಡನ ಬಾಣದಿಂದ ತೆಗ್ದಿದ್ರಂತೆ. ಅದನ್ನು ಅಲ್ಲೂ ಡಿಸ್ಪ್ಲೇ ಮಾಡಿದ್ರು. ಸೊ ಅದನ್ನು ಹೋಗಿ ನೋಡಿಕೊಂಡು ಅಲ್ಲಿ ನೀರನ್ನು ಕುಡಿಯೋ ಕೊಡ್ತಾರೆ ಅವರು. ಸೊ ಆ ನೀರನ್ನ ಕುಡಿಯೋದು ಒಂದು ಮಂತ್ರ ಹೇಳಿ ಅವ್ರೇನೋ ಪ್ರೊಸೆಸ್ ಇರುತ್ತೆ, ಅದ್ರ ಮೇಲೆ ಅವರು ಆ ನೀರನ್ನು ಕುಡಿಯೋಕೆ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಹೋಗ್ಬೇಕಂದಿದ್ದು ನೆಕ್ಸ್ಟ್ ಅಲ್ಲಿ ತುಂಬ ಪ್ಲೇಸಸ್ ಇದೆ, ನೀವು ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಥರ ಹಿಸ್ಟ್ರಿ ಕನೆಕ್ಟ್ ಆಗಿರೋ ಪ್ಲೇಸಸ್ಗೆ ಹೋಗ್ಬೇಕಂತಂದರೆ ಇಟ್ ವಾಸ್ ವೆರಿ ಅಂದರೆ ಒಂಥರ ಬಾಡಿ ವೈಬ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಸ್ಟೋರೀಸ್ನ ಕೇಳೋಕ್ಕೆ, ಅಲ್ಲಿರೋ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಕ್ಯೂರಿಯಾಸಿಟಿ ನನಗೆ. ಸೊ ಎಲ್ಲ ಪ್ಲೇಸಲ್ಲೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಏನಿದೆ, ಏನಕ್ಕೆ ಆ ಥರ ಆಯಿತು ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಿದ್ದೆ. ನೆಕ್ಸ್ಟ್ ನಮಗೆ ಸಿಗೋದು ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್. ಸೊ ಒಳಗಡೆ ಮೊಬೈಲ್ ಅಲೌ ಇಲ್ಲ, ಅಲ್ಲಿ ಯಾವುದೇ ಫೆಸಿಲಿಟಿ ಕೂಡ ಇಲ್ಲ. ಸೊ ಅದಕ್ಕೆ ನೀವು ಹೊರಗಡೆನೇ ಏನಾದರೂ ಮೊಬೈಲ್ನ ಇದ್ದರೆ ಹೋಗ್ಬೋದು, ಅಥವಾ ಅಲ್ಲೇ ಚಿಕ್ಕ ಚಿಕ್ಕ ಶಾಪ್ಸ್ ಇದೆ, ಅವರು ನಿಮ್ಮ ಮೊಬೈಲ್ನ ಇಟ್ಕೊತಾರೆ. ಸೊ ಅದನ್ನು ಕೊಟ್ಟು ನಾವು ಒಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಅಲ್ಲಿ ನಿಮಗೆ ಸೀತಾಕುಂಡ, ಲಕ್ಷ್ಮಣ್ ಕುಂಡ ಅಂತ ತುಂಬ ಪ್ಲೇಸಸ್ ಸಿಗುತ್ತೆ. ಸೊ ಅವೆಲ್ಲನೂ ನೀವು ನೋಡ್ಬೋದು ಅಲ್ಲಿಗೆ ಹೋದಾಗ. ಮತ್ತೆ ನಾವು ವಾಪಸ್ ಬಂದಿದ್ದು ರಾಮೇಶ್ವರನ್ ಟೆಂಪಲ್ ಕಡೆಗೆ. ಯಾಕಂದರೆ ಮಾರ್ನಿಂಗ್ ಏನೂ ನೋಡೋಕ್ಕಾಗಿರಲಿಲ್ಲ, ಅಷ್ಟು ಕತ್ಲೆ ಇತ್ತು, ಅದ್ರ ಮೇಲೆ ಮಳೆ ಬೇರೆ. ಈಗ ಹೋಗಿ ಇನ್ನೊಂದು ಸರಿ ನಮಸ್ಕಾರನ ಮಾಡಿ ಅದ್ರ ಪಕ್ಕದಲ್ಲೇ ನಿಮಗೆ ಬೋಟಿಂಗ್ ಆಪ್ಷನ್ನು ಇರುತ್ತೆ. ಸೊ ಹಾಫ್ ಅವ್ರು ಕರ್ಕೊಂಡೋಗಿ ನಿಮಗೆ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಟೈಮ್ ಇತ್ತಲ್ಲ ಅಂಥೇಳಿ ನಾವು ಅಲ್ಲಿಗೂ ಹೋದ್ವಿ. ಸೊ ಅಲ್ಲಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ವಾಪಸ್ ನಮ್ಮ ಟ್ರೈನ್ ಇತ್ತು ಬ್ಯಾಂಗ್ಳೂರಿಗೆ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗಬೇಕಿತ್ತು ಇವತ್ತು. ಸೊ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಇಟ್ ವಾಸ್ ವೆರಿ ಬೆಸ್ಟ್ ಟ್ರಿಪ್ ಟು ಗೋ ದೇರ್. ಬಟ್ ಪ್ಲಾನ್ ಮಾಡಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಹೋದರೆ ಟ್ರಿಪ್ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್, ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.